ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಐಶುದು POP ರಿಮೂವ್ ಮಾಡಬೇಕಾಗಿತ್ತಲ್ಲ, ಸೊ ಅದ್ರ ಕ್ಲಿಪ್ಪಿಂಗ್ ಇದು. ತುಂಬ ಹೆದರು ಬಿಟ್ಟಿದ್ಲು ಅವಳು, ಹೇಗೆ ಆಗುತ್ತೋ ಏನೋ, ನೋವಾಗುತ್ತೋ ಏನೋ ಅಂತ. ದೆನ್ ನಾನು ಯೂಟ್ಯೂಬಲ್ಲಿ ಔ ಟು ರಿಮೂವ್ POP ಅನ್ನೋ ವಿಡಿಯೋ ತೋರಿಸಿ ಆಮೇಲೆ ಅವಳಿಗೆ ನೋವಾಗಲ್ಲ ಅನ್ನೋ ಒಂದು ಧೈರ್ಯ ಬಂತು. ಆ್ಯಂಡ್ ದೆನ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಅದನ್ನು ರಿಮೂವ್ ಮಾಡಿಸಿದ್ವಿ. ಅದಕ್ಕೊಂದು ಮುಕ್ತಿ ಸಿಕ್ತು ಕೊನೆಗೂ ಕೂಡ. ಆ್ಯಂಡ್ ದೆನ್ ಅದರ ನೆಕ್ಸ್ಟ್ ಡೇ ಬಂದು ನನ್ನ ಜಿಮ್ ಟ್ರೈನರ್ ಸುದರ್ಶನ್ ಅನ್ನೋರು, ಅವ್ರ ಮಗಳದು ನಾಮಕರಣ ಆಯಿತು. ಸೊ ಎಲ್ಲರೂ ಕೂಡ ಹೊರಟ್ವಿ ನಾಮಕರಣ ಅಟೆಂಡ್ ಮಾಡೋಣ ಅಂತ. ಆಗಲೇ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಸೊ ಪಾಪುನ ಡೇ ಕೇರ್ಗೆ ಬಿಟ್ಟಿದ್ವಿ, ಅವಳನ್ನ ಪಿಕಪ್ ಮಾಡಿಕೊಂಡು. ಆ್ಯಂಡ್ ದೆನ್ ನನ್ನ ಮಗಳು ಆ್ಯಂಡ್ ಗುಣ, ಸೊ 4 ಜನನೂ ಕೂಡ ಹೊರಟ್ವಿ. ಏನಂತ ಸ್ವಾಮಿ? ಚಾಕ್ಲೇಟ್ ಕೊಟ್ರೆ ಸುಮ್ಮನೆ ಆಗ್ತೀಯಾ? ಇಲ್ಲಾಂದ್ರೆ ಕೂಗಾಡ್ತೀಯಾ? ಮುಂದೆ ರೈಟ್ ತಗೊಳ್ಳಿ ಸರ್. ಹಾಂ, ಇನ್ನು ಸುಮಾರು ದಿನ ಆಗಿತ್ತು ನನ್ನ ಜಿಮ್ ಮೇಟ್ಸ್ನೆಲ್ಲ ಭೇಟಿಯಾಗಿ. ಸ್ವಲ್ಪ ಜನ ಬಂದಿದ್ದರು, ಅವ್ರನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಹಾಗೆ ಸತ್ಯನಾರಾಯಣ ಪೂಜೆ ಕೂಡ ಇತ್ತು ಮನೆಯಲ್ಲಿ, ಹಾಗಾಗಿ ಅದನ್ನು ಕೂಡ ಅಟೆಂಡ್ ಮಾಡಿ, ಮತ್ತು ಊಟದ ವ್ಯವಸ್ಥೆ ಕೂಡ ಇತ್ತು. ಅದು ಎಲ್ಲ ಸಿಂಪಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಇನ್ನು ಊಟದ ವ್ಯವಸ್ಥೆ ಎಲ್ಲ. ಹಾಗೆ ನಾನು ನೈಟ್ಗೆ ಬಂದು ಏನು ಮಾಡೋದು ಒನ್ ಟೈಮ್ಗೆ ಅಂತ ಅಂದ್ಕೊಂಡು ಗೊಜ್ಜವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡೆ. ಆ ರೆಸಿಪಿನ ನಿಮಗೂ ಕೂಡ ಶೇರ್ ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡಿದೆ, ಗೊಜ್ಜವಲಕ್ಕಿ ಮಾಡೋಣ ಅಂತ. ಇದಕ್ಕೆ ಬೇಕಾಗಿರೋದು ಅಂತಂದರೆ ಅವಲಕ್ಕಿ. ಈ ಅವಲಕ್ಕಿನ ನಾನು 3 ಇಡಿ ತೊಗೊಂಡಿದ್ದೀನಿ. ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ಸೊ ಅದನ್ನು ನೀರು ಹಾಕ್ಕೊಳ್ದೆ ಡ್ರೈ ಪೌಡರ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಮಾಡಿಕೊಂಡು ನಂತರ ಧನಿಯಾ ಪುಡಿ ಹಾಗೆ ಖಾರದ ಪುಡಿ ಹಾಕಬೇಕಾಗತ್ತೆ. ನಾನು 2:1 ಹಾಕಿದ್ದೀನಿ, ಅಂದರೆ 2 ಸ್ಪೂನ್ ಧನಿಯಾ ಪುಡಿ ಹಾಗೆ 1 ಸ್ಪೂನ್ ಖಾರದ ಪುಡಿ. ಸಾಂಬಾರು ಪುಡಿ ಕೂಡ ನೀವು ಹಾಕ್ಕೋಬೋದು. ಆನಂತರ ಹುಣಸೆಹಣ್ಣಿನ ರಸ ಆ್ಯಂಡ್ ದೆನ್ ಬೆಲ್ಲ, ಇಷ್ಟನ್ನು ಕೂಡ ನೀರಲ್ಲಿ ನೆನೆ ಹಾಕ್ಕೋಬೇಕಾಗತ್ತೆ. ಬಿಸಿನೀರಲ್ಲಿ ನೆನೆ ಹಾಕೋದ್ರಿಂದ ಬೇಗ ಉಳಿಬಿಡುತ್ತೆ. ಇದನ್ನು ನೋಡಿಕೊಂಡು ಅದರಲ್ಲೇ ನಾವು ಕಲಿಸ್ಕೋಬೇಕಾಗತ್ತೆ. ಹೇಗೆ ಅವಲಕ್ಕಿನ ನೀವು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಟು ಆಮೇಲೆ ನೀವು ಒಗ್ಗರಣೆಗೆ ಹಾಕ್ತಿರೋ ಆ ರೀತಿಲಿ ಸ್ವಲ್ಪ ನೆನ್ಕೋಬೇಕು. ಯಾವ ರೀತಿ ಅಂತಂದರೆ ಅದು ಸ್ವಲ್ಪ ಮೆತ್ತಗಾಗಬೇಕು. ಆ ರೀತಿಯಲ್ಲಿ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿ, ಈ ರೀತಿಯಲ್ಲಿ ಅದು ಕನ್ಸಿಸ್ಟೆನ್ಸಿ ಬರಬೇಕಾಗತ್ತೆ. ಸೊ ಇದಾದ ನಂತರ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಒಗ್ಗರಣೆಗೆ ಬೇಕಾಗಿರೋದು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಹಾಗೆ ಒಗ್ಗರಣೆಗೆ ಮೆಣಸಿನ್ಕಾಯಿ, ಇಂಗು, ಹಾಗೆ ಜೀರಿಗೆ, ಮೆಂತ್ಯ. ಇಲ್ಲಿ ಬಂದು ಜೀರಿಗೆ, ಮೆಂತ್ಯ ಇದು ಎರಡನ್ನೂ ಕೂಡ ಡ್ರೈ ಪೌಡರ್ ಮಾಡ್ಕೋಬೇಕು. ಡ್ರೈ ಪೌಡರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಜೀರಿಗೆ ಮತ್ತು ಮೆಂತ್ಯನ ಹುರ್ಕೋಬೇಕಾಗತ್ತೆ. ಸಪ್ರೇಟಾಗಾದರೂ ಹುರ್ಕೋಬೋದು ಅಥವಾ ಒಟ್ಟಿಗೇನಾದರೂ ಹುರ್ಕೋಬೋದು. ಸ್ವಲ್ಪ ಗಮ್ ಅನ್ನೋ ಹಾಗೆ ಹುರ್ಕೋಬೇಕಾಗತ್ತೆ. ಸೊ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಲಟ್ಟಣಿಗೆಯಲ್ಲಿ ನಾವು ಅದನ್ನು, ಅಂದರೆ ನಿಮ್ಗೆ ಏನಂತ ಹೇಳ್ತಿರೋ ಗೊತ್ತಿಲ್ಲ, ನಾನು ನುರ್ಕೋದು ಅಂತ ಹೇಳ್ತೀವಿ. ಸೊ ಅದನ್ನು ಸ್ವಲ್ಪ ಡ್ರೈ ಪೌಡರ್, ಅದನ್ನು ಡ್ರೈ ಆಗೇನೆ, ಅಂದರೆ ನೀರು ಹಾಕ್ಕೊಳ್ದೇನೆ ಅದನ್ನು ಪೌಡರ್ನ ಮಾಡ್ಕೋಬೇಕಾಗತ್ತೆ. ಸೊ ನಾನು ಇಲ್ಲಿ ಲಟ್ಟಣಿಗೆನಲ್ಲಿ ನಾನು ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿ ಫೈನ್ ಪೌಡರ್ ಆಗಬೇಕಾಗತ್ತೆ. ಸೊ ಇಷ್ಟನ್ನು ಕೂಡ ರೆಡಿ ಮಾಡ್ಕೋಬೇಕು. ಮೇನ್ ಈ ತಿಂಡಿಗೆ ಜೀರಿಗೆ ಮೆಂತ್ಯ ಫ್ಲೇವರೇ ಎನ್ಹ್ಯಾನ್ಸ್ ಮಾಡೋದು. ಸೊ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ 1 ಸ್ಪೂನ್ ಹಾಕಿದ್ರೆ ಮೆಂತ್ಯ 4 ಕಾಳು ಮಾತ್ರ ಹಾಕಬೇಕು. ಯಾಕಂದರೆ ಮೆಂತ್ಯ ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ, ಕಹಿ ಹೊಡೆಯುತ್ತೆ. ಹಾಗಾಗಿ ಆ್ಯಂಡ್ ದೆನ್ ಈಗ ಒಗ್ಗರಣೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಾಣಲಿಗೆ ಎಣ್ಣೆ, ಸಾಸಿವೆ, ಹಾಗೆ ಸಾಸಿವೆ ಸಿಡಿದ ತಕ್ಷಣ ಕಡಲೆಬೀಜ ಹಾಕಬೇಕು. ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಗೊತ್ತಲ್ಲ ಒಗ್ಗರಣೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ. ಸೊ ಒಂದೊಂದೇ ಹಾಕ್ಕೊಳ್ತಾ ಬಂದು ನೆಕ್ಸ್ಟು ಅದು ಚೆನ್ನಾಗಿ ಅದು ಕೆಂಪಗಾಗಬೇಕು. ಮೇಯ್ನ್ ಬಂದು ಇನ್ನು ಬೇರೆ ಏನು ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಯಾವುದೂ ಕೂಡ ಹಾಕೋದಿಲ್ಲ. ಕೇವಲ ಬರೀ ಕಡಲೆಬೇಳೆ, ಉದ್ದಿನಬೇಳೆ, ಹುಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸೊ ಇಂಗು, ಇಷ್ಟೇ. ಈ ಇಂಗ್ರೀಡಿಯೆಂಟ್ ಹಾಕ್ಕೊಂಡು ನೆಕ್ಸ್ಟ್ ಬಂದು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಅದು ನಾವು ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಅವಲಕ್ಕಿ, ಅದನ್ನು ಹಾಕಬೇಕಾಗತ್ತೆ. ಸೊ ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು ಕಡಲೆ ಬೀಜ ಇಲ್ಲಿ ಚೆನ್ನಾಗಿ
ಗೋಲ್ಡನ್ ಬ್ರೌನ್ ಆಗಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಅದು ಏನು ಮಾಡಬೇಕು, ಕರ್ಬೇವಿನ ಸೊಪ್ಪು ಹಾಕಬೇಕು. ಇಲ್ಲಾಂದರೆ ನೀವು ಮೊದಲೇ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಏನಾಗುತ್ತೆ, ಕಡಲೆ ಬೀಜ ಎಲ್ಲ ಹರೇ ಬೆಂದುತ್ತೆ, ಏನು ಬೇಯೋದಿಲ್ಲ, ಅಷ್ಟು ಚೆನ್ನಾಗಿ ಬೆಂದಿರೋದಿಲ್ಲ. ಹಾಗಾಗಿ ಕಡಲೆ ಬೀಜ ಗೋಲ್ಡನ್ ಬ್ರೌನ್ ಆದಮೇಲೆ ನಂತರ ಒಣಮೆಣ್ಸಿನ್ಕಾಯಿ, ನೆಕ್ಸ್ಟು ಅದು ಸ್ವಲ್ಪ ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪು, ಇಷ್ಟನ್ನು ಹಾಕಿ ಈಗ ನಾನು ಹೇಳಿದ್ನಲ್ಲ ನಾವು ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು. ಚೆನ್ನಾಗಿ ಕೈ ಆಡಿಸೋದ್ರಿಂದ ಏನಾಗುತ್ತೆ, ಬೇಗ ಅದು ಅಳಿಸೋದಾಗಲಿ ಅದೇನೂ ಆಗೋದಿಲ್ಲ. ನಿಮಗೆ ಸ್ವಲ್ಪ ಬೆಚ್ಚಗಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ನಿಮಗೆ ಸಿಗುತ್ತೆ. ಇಲ್ಲ ಅಂದರೆ ಹಸಿ ಹಸಿ ಆಗಿರುತ್ತೆ, ಅದು ತಿನ್ನೋದಕ್ಕೂ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೊ ಇದನ್ನು ಮಿಕ್ಸ್ಚರ್ ಆಗ್ತಿದ್ದ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆನಂತರ ಒಣ ಕೊಬ್ಬರಿ. ನಿಮಗೆ ಒಣ ಕೊಬ್ಬರಿ ಇಲ್ಲ ಅನ್ನೋ ಪಕ್ಷದಲ್ಲಿ ನೀವು ಹಸಿ ಕಾಯಿ ತುರಿ ಕೂಡ ಹಾಕ್ಬೋದು. ನೀವು ಹಸಿ ಕಾಯಿ ತುರಿ ಹಾಕೋದ್ರಿಂದ ಏನಾಗುತ್ತೆ, ಬೇಗ ಅದು ಕೆಡುತ್ತೆ, ಅಂದರೆ ಅಳಿಸುತ್ತೆ. ಸೊ ಅದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಒಣ ಕೊಬ್ಬರಿ ಇಸ್ ದ ಬೆಸ್ಟ್ ಆ್ಯಕ್ಚುಲಿ. ಆ್ಯಂಡ್ ದೆನ್ ಇದಕ್ಕೆ ಒಳ್ಳೆ ಮಿಕ್ಸ್ ಕೊಟ್ಟು ನಂತರ ಜೀರಿಗೆ ಮೆಂತ್ಯ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಬಾಡಿಸ್ಬೇಕಾಗತ್ತೆ. ಸೊ ಇಷ್ಟೆಲ್ಲ ಆದ ನಂತರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ದ ಟೇಸ್ಟಿಯಸ್ಟ್ ಗೊಜ್ಜು ಅವಲಕ್ಕಿ ರೆಡಿ. ಉಪ್ಪು, ಹುಳಿ, ಸಿಹಿ, ಖಾರ ಎಲ್ಲ ಮಿಶ್ರಣ ಒಳಗೊಂಡಿರೋಂತಹ ಸಿಹಿಯಾದಂತಹ ಹುಳಿಯಾದಂತಹ ಗೊಜ್ಜು ಅವಲಕ್ಕಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಮ್ಮೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.